ಡ್ಯಾಶ್ ಆ್ಯಂಡ್ ಒಂದು ಗಂಡು ಒಂದು ಹೆಣ್ಣು 2 ಮಡಿಕೊಂಡಿದ್ದೀನಿ. ಅದು ಮರಿ ಹಾಕ್ಸೋಕ್ಕೋಸ್ಕರ ಮಡಿಕೊಂಡಿದ್ದೀನಿ, ಇನ್ನು ಕ್ರಾಸಿಂಗ್ಗೋಸ್ಕರ ಮಡಿಕೊಂಡಿದ್ದೀನಿ. ಒಂದ್ಸಲಿ ಮರಿ ಹಾಕಿದರೆ 4 ರಿಂದ 5 ಮರಿ ಹಾಕುತ್ತೆ. ಸಣ್ಣ ಪ್ರಮಾಣದಲ್ಲಿ ಮಾಡ್ಕೊಂಡು ಹೆಚ್ಚಿಗೆ ನಾವು ದುಡ್ಡನ್ನ ಸಂಪಾದನೆ ಮಾಡಬೇಕು ಅಂತ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಈ ಥರ ಸಣ್ಣ ಪ್ರಮಾಣದಲ್ಲಿ ಮೀನು ಸಾಕಣೆ ಮಾಡ್ಕೊಂಡಿದ್ದೀವಿ. ಹಂದಿ ಸಾಕಣೆ ಮಾಡೋಕ್ಕೆ ಹೆಂಗೆ ನನಗೆ ಇನ್ಸ್ಪೈರ್ ಆಯಿತು ಅಂತಂದರೆ, ಈ ಸುಮ್ಮನೆ ಒಂದು ಮಿಷಿನ್ ಮನೆ ಒಂದು ಖಾಲಿ ಬಿದ್ದಿತ್ತು, ಅದಕ್ಕೆ ಒಂದು 10x10 ಸುಮ್ಮನೆ ಡೆಮಾಲಿಷ್ ಮಾಡಿ ಸುಮ್ಮನೆ ಯಾಕೆ ವೇಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನನಗೆ ಒಂದು ಪ್ಲ್ಯಾನ್ ಹೊಡ್ತು. ನನಗೆ ದಾಳಿಂಬೆ ಆಗಿರ್ಬೋದು, ಸಪೋಟ ಆಗಿರ್ಬೋದು, ಪ್ರತಿಯೊಂದು ಏನೇನು ಹಣ್ಣಿನ ಜಾತಿ ಗಿಡಗಳು ಎಲ್ಲನೂ ಒಂದೊಂದು ಹಾಕೊಂಡಿದ್ದೀವಿ. ಕಲ್ಲರ್ ಗಿನಿಪಿಗ್ಗು ಒಂದು ಜೋಡಿ 800 ರಿಂದ 1000 ರೂಪಾಯಿ ಕೊಡ್ತೀನಿ ನಾವು ಸರ್. ಇದನ್ನು ಕಡಿಮೆ ಅಂದ್ರೆ ನಮಗೆ 2 ರಿಂದ 2.5 ಲಕ್ಷ ನಮಗೆ ಆದಾಯ ಸಿಗುತ್ತೆ. ಕೃಷಿ ನಾಡು, ಇದು ರೈತನ ದನಿ. ಸರ್ ಇದು ಪಪ್ಪಾಯ, ಇದು ರೆಡ್ ಲೇಡಿ. ಒಟ್ಟಿಗೆ 4 ರಿಂದ 5 ವೆರೈಟಿ ಬರುತ್ತೆ. ನಾಟಿವು 3 ಬರುತ್ತೆ. ಅದರಲ್ಲಿ ಮುಂದ್ಗಡೆ ದಾರದಂಗೆ ನೇತಾಡ್ತಾ ಇರ್ತೇವೆ, ಅದೊಂದು ತಳಿದೆ, ಅದು ತೋರಿಸ್ತೀನಿ ಅದನ್ನ. ಇದು ರೆಡ್ ಲೇಡಿ. ಇದು ಮನೆ ಬಳಕೆಗೋಸ್ಕರ 5 ಹಾಕೊಂಡಿದ್ದೀನಿ. ನಾವು ಹೊರಗಡೆಯಿಂದ ಯಾವ ಹಣ್ಣು ಕೊಂಡ್ಕೊಬರಕ್ ಹೋಗಲ್ಲ. ವಾಟರ್ ಆಪಲ್ ಆಗಿರ್ಬೋದು, ದಾಳಿಂಬೆ ಆಗಿರ್ಬೋದು, ಸಪೋಟ ಆಗಿರ್ಬೋದು, ಬ್ಯಾಲ್ದಣ್ಣಿ ಗಿಡ ಆಗಿರ್ಬೋದು, ಪ್ರತಿಯೊಂದು ಏನೇನು ಹಣ್ಣಿನ ಜಾತಿ ಗಿಡಗಳು ಎಲ್ಲನೂ ಒಂದೊಂದು ಹಾಕೊಂಡಿದ್ದೀವಿ ಮನೆ ಬಳಕೆಗೋಸ್ಕರ. ಯಾಕೆಂದರೆ ನಮ್ಮ ಮನೆ ಮಕ್ಳುಗಳು ಹೊರಗಡೆಗೆ ಆಸೆ ಪಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಸಣ್ಣ ಪ್ರಮಾಣದಲ್ಲಿ ನಮ್ಮ ಮನೆ ಬಳಕೆಗೋಸ್ಕರ ಹಾಕೊಂಡಿದ್ವಿ. ಇನ್ನು ಅಲ್ಲಿ ಮೆಕ್ಸಿಕನ್ ರೆಡ್ ಇದೆ, ಇದು ರೆಡ್ ಲೇಡಿ ಸರ್. ಇದು ಕಡಿಮೆ ವರ್ಷ ಪೂರ್ತಿ ಹಣ್ಣು ಸಿಗ್ತಾ ಇರುತ್ತೆ ನಮಗೆ. ಸರ್ ಚಪ್ರ ಬದನೆ ಗಿಡ ಮನೆ ಬಳಕೆಗೆ ಇರಲಿ ಅಂತೇಳಿ ಎಲ್ಲ ತರಕಾರಿ ಗಿಡ ಒಂದು ಹಾಕೊಂಡಿದ್ದೀವಿ. ನೋಡಿ ಬಿಟ್ಟಿದೆ ಇಲ್ಲೊಂದು, ನೋಡಿ ಇಲ್ಲೆಲ್ಲ ಬಿಡ್ತಾ ಇದೆ. ಈಗ ಈ ಮನೇಲಿ 1-2 ಗಿಡ ಹಾಕೊಳ್ಳೋದ್ರಿಂದ ಮನೆಗೆ ಬೇರೆ ಕಡೆಯಿಂದ ತರಕಾರಿ ತರ ಅವಶ್ಯಕತೆನೇ ಇರಲ್ಲ. ಯಾಕೆಂದ್ರೆ ನಾವೇ ಸಾವಯವದಲ್ಲಿ ನಮ್ಮ ವರ್ಮಿ ಕಾಂಪೋಸ್ಟ್ ಹಾಕ್ಬಿಟ್ಟು ಬೆಳೆಯೋದ್ರಿಂದವ ನಮ್ಗೆ ಆರೋಗ್ಯನೂ ಚೆನ್ನಾಗಿರುತ್ತೆ. ಈಗ ಫರ್ಟಿಸೈಡ್ ಹೊಡೆದ್ಬಿಟ್ಟು ನಮ್ಗೆ ಆರೋಗ್ಯ ಹಾಳು ಮಾಡ್ಕೊಂಡು ಹಂಗೆ ಹಿಂಗೆ ಏನಾದ್ರು ಸಮಸ್ಯೆ ಇರಲ್ಲ. ನಮಗೆ ಬೇಕಾದಾಗ ಕುಯ್ಕೊ ಬರ್ಬೋದು. ಫ್ರೆಶ್ ತರಕಾರಿ ತಿಂದರೆ ಆರೋಗ್ಯನೂ ಚೆನ್ನಾಗಿರುತ್ತೆ. ಆ ಉದ್ದೇಶದಿಂದ ಎಲ್ಲ ಹಣ್ಣಿನ ಗಿಡ ಮತ್ತು ಎಲ್ಲ ತರಕಾರಿ ಗಿಡವನ್ನು ಒಂದೊಂದು ಹಾಕೊಂಡಿದ್ದೀವಿ. 1-2 ಮೆಣಸು ಗಿಡನ ಹಾಕೊಂಡಿದ್ದೀವಿ ನೋಡಿ ಮನೆ ಹಿಂದೆ. ಅದು ನೋಡಿ ಸರ್, ಇಲ್ಲಿ ನೋಡಿ ಎಲ್ಲ 1-2 ಗಿಡ ಹಾಕೊಂಡ್ರೆ ಹಿಂಗೆ ನೋಡಿ ಎಷ್ಟು ಚೆನ್ನಾಗಿ ಕಾಯ್ಬಿಟ್ಟೈತೆ ನೋಡಿ. ಮನೆ ಒಳಗೆ 2-3 ಗಿಡ ಹಾಕೊಂಡ್ರೆ ಸಾಕು. ಒಂದು ಟೊಮೊಟೊ ಗಿಡ, 2 ಬದನೆ ಗಿಡ ಈ ಥರ ಹಿಂಗೆ ಹಾಕೊಬಿಟ್ರೆ ಚೆನ್ನಾಗಿರುತ್ತೆ ಎಲ್ಲ ಮನೆ ಕಡೆ. ಈಗ ನಮ್ದು ರೇಷ್ಮೆ ಕೃಷಿನ ನಮ್ದೇ ಮೇನ್. ನಮಗೆ ಕ್ರಾಪ್, ನಮಗೆ ದುಡ್ಡು ಸಿಗೋ ಅಂಥದ್ದು ನಮಗೆ ರೇಷ್ಮೆ. ನಮಗೆ ಈಗ 2 ಬ್ಯಾಚ್, ಈಗ ನಮಗೆ 1.5 ಎಕರೆ ರೇಷ್ಮೆ ಮಾಡ್ಕೊಂಡಿದ್ದೀವಿ. ಇದು ಈ ಕಡೆ ಬ್ಯಾಚ್ 30 ಕುಂಟೆ, ಈ ಕಡೆ ಬ್ಯಾಚ್ 30 ಕುಂಟೆ. ಈಗ ಆಲ್ರೆಡಿ ಮೇಯ್ತಾ ಇದೆ. ಈಗ ಈ ಬ್ಯಾಚಿಗೆ ಹೋದ ಬ್ಯಾಚಲ್ಲಿ ಒಂದು 200 ಮಟ್ಟ ನಾವು 200 ರಿಂದ 225, 250 ಹಿಂಗೆ ತರಾವರಿ ತಗೊಬರ್ತೀವಿ. ಈಗ ಚಳಿಗಾಲ ನವೆಂಬರ್, ಡಿಸೆಂಬರ್, ಮಾರ್ಚ್ವರೆಗೂ ಸ್ವಲ್ಪ ಕೊರೆ ಬೀಳೋದ್ರಿಂದವ ಈಗ ಸ್ವಲ್ಪ 200, 170, 180 ಹಿಂಗೆ ತರ್ತೀವಿ. ಸೊಪ್ಪು ಶಾರ್ಟೇಜ್ ಆದರೆ ಬೇರೆ ಕಡೆಗೆ ಹೋಗ್ಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಕಡಿಮೆ ತಗೊಬರ್ತೀವಿ. ಈಗ ನಮಗೆ ಬಿಸಿಲು ಚಳಿಗಾಲ ಕಡಿಮೆ ಆಯಿತು ಮತ್ತು ಬೇಸಿಗೆ ಶುರುವಾಯಿತು ಅಂತ ಅಂದಾಗ 200 ರಿಂದ 250 ಮಟ್ಟೆ ಮೇಯಿಸ್ತೀವಿ. ಒಂದ್ಸಲಿ 250 ಮಟ್ಟೆ ಮಾಡಿದರೆ ಒಂದು 220 kg, 230 kg ಹಿಂಗೆಲ್ಲ ಬರುತ್ತೆ. ನಮಗೆ ಬಂದದ್ದನ್ನು ನಾವು ರಾಮನಗರಕ್ಕೆ ತಗೊಂಡೋಗಿ ಮಾರಾಟ ಮಾಡ್ತೀವಿ. ಈಗ ಒಂದ್ಸಲಿನ 580 ಇರುತ್ತೆ, 600 ರೂಪಾಯಿ ಇರುತ್ತೆ, ಕೆಲವು ಟೈಮಲ್ಲಿ 700, 800 ಗಟ್ಟೆ ಇರುತ್ತೆ. ಹಂಗೆ ತರಾವರಿ ಇರುತ್ತೆ. ಆ ರೀತಿ ಇದ್ದಾಗ ಈ ಸಣ್ಣ ಪ್ರಮಾಣದಲ್ಲಿ ಮಾಡ್ಕೋಬೋದು. ಈಗ 70 ರಿಂದ 80 ಸಾವಿರ ಒಂದು ಇಂಜಿನಿಯರ್ ಸಂಬಳದ ಥರ ವರ್ಷದಲ್ಲಿ ಒಂದು 8 ಬ್ಯಾಚ್ ನಮಗೆ ರೇಷ್ಮೆ ಸಿಗುತ್ತೆ. ಇನ್ನು ಅದ್ರ ಜೊತೆಗೆ ಸ್ವಲ್ಪ ಉಪಕಸಬಾಗಿರಲಿ ಅಂತೇಳಿ ಅದನ್ನು ಮೀನು ಸಾಕಣೆ, ಹಂದಿ ಸಾಕಣೆ ಎಲ್ಲನೂ ವೆರೈಟಿ ನಾವು ಕೋಳಿಗಳು, ಇನ್ನು ಮೊಲ ಸಾಕಣೆ, ಗಿನಿಪಿಗ್ಗು, ಇನ್ನು ನಾಯಿ ಬ್ರೀಡಿಂಗು ಅದನ್ನು ಸಣ್ಣ ಪ್ರಮಾಣದ ಇರಲಿ ಅಂತ ಹೇಳ್ಬಿಟ್ಟು ನಾವು ಸೈಡ್ ಬಿಸ್ನೆಸ್ಗೆ ಇರಲಿ ಅಂತ ಹೇಳ್ಬಿಟ್ಟು ಈ ರೇಷ್ಮೆ ಜೊತೆಗೆ ಅಂತೇಳಿ ಒಂದು ಸಮಗ್ರ ಕೃಷಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಇದು ಸಣ್ಣ ಪ್ರಮಾಣದಲ್ಲಿ ಒಂದು ಮೀನು ಸಾಕಣೆ ಮಾಡ್ಕೊಂಡಿದ್ದೀವಿ. ಅದು ಒಂದು 120 ಅಡಿ ಉದ್ದ ಬರುತ್ತೆ, ಒಂದು 24 ಅಡಿ ಅಗಲ ಬರುತ್ತೆ. ಆಳ ಒಂದು 8 ಅಡಿ ಬರುತ್ತೆ ಆಳ. ಇದರಲ್ಲಿ 3 ಜಾತಿ ಬಿಡ್ಕೊಂಡಿದ್ದೀವಿ ಸರ್. ಕಾಟ್ಲಾ, ರುವೋ, ಕಾಮನ್ ಕಾರ್ಪು. ಹೆಂಗೆ ಅಂತಂದರೆ ನಾವು ಈಗ ಮೇವು ಅಷ್ಟೇ, ನಾವು ಜಾಸ್ತಿ ನಾವು ಯಥೇಚ್ಛವಾಗಿ ಅಂಗಡಿ ಫುಡ್ ಅಂತೂ ತಂದು ಹಾಕಕ್ಕೆ ಹೋಗಲ್ಲ. ಈಗ ಮನೆಯಲ್ಲೇ ಸಿಗೋಂಥದ್ದನ್ನು ನಾವು ಹೋಟ್ಲಿಗೆ ವೇಸ್ಟೇಜ್ ತರಕ್ಕೆ ಹೋಗ್ತೀವಲ್ಲ ಹಂದಿಗೆ, ಅಲ್ಲಿ ಸ್ವಲ್ಪ ವೇಸ್ಟೇಜ್ ಅನ್ನ ಸಿಗುತ್ತೆ. ಅದ್ರ ಜೊತೆಗೆ ಮನೇಲಿ ಮುದ್ದೆ ಆಗಿರ್ಬೋದು, ಇನ್ನು ಅಜೋಲ ಆಗಿರ್ಬೋದು, ಇನ್ನು ಅದ್ರ ಜೊತೆಗೆ ಇನ್ನು ಬಾಳೆದು ಸ್ವಲ್ಪ ಸಣ್ಣದು ಎಲೆ ಬರುತ್ತಲ್ಲ, ಎಲೆಗಳನ್ನ ಹಾಕ್ತೀವಿ. ಇನ್ನು ಅದ್ರ ಜೊತೆಗೆ ಮನೇಲಿ ಅಜೋಲ ಬೆಳ್ಕೊಳ್ಳೋದ್ರಿಂದ ಅಜೋಲ ಹಾಕ್ತೀವಿ. ಮಾಮೂಲಿ ಎಷ್ಟು
ಎಷ್ಟು ಕಡಿಮೆ ಬಜೆಟಲ್ಲಿ ಆಗುತ್ತೋ ಅಷ್ಟು ಕಡಿಮೆಲಿ, ಯಾಕೆಂದರೆ ಬೇರೆಯವರೆಲ್ಲ ಹೈಟೆಕ್ಕಾಗಿ ಮಾಡಿರ್ತಾರೆ, ಇನ್ನು ಸುತ್ತ ಟಾರ್ಪಲ್ ಹಾಕ್ಕೊಂಡು ಎಲ್ಲ ಇದು ಮಾಡಿರ್ತಾರೆ. ನಾನು ಎಷ್ಟು ನ್ಯಾಚುರಲ್ಲಾಗಿ ಆಗುತ್ತೋ ಅಷ್ಟೇ ನ್ಯಾಚುರಲ್ಲಾಗಿ ಬೆಳಿತಿದ್ದೀನಿ. ಯಾಕೆ ಕಡಿಮೆ ಬಂಡವಾಳದಲ್ಲಿ ಬೆಳಿತೀನಿ, ಯಾಕೆ ನನ್ನ ಹತ್ರ ನಾನೇನು ಕೋಟ್ಯಾಧೀಶರಲ್ಲ. ಆ ರೀತಿ ಇದ್ದಾಗ ಸಣ್ಣ ಪ್ರಮಾಣದಲ್ಲಿ ಮಾಡ್ಕೊಂಡು ಹೆಚ್ಚಿಗೆ ನಾವು ದುಡ್ಡನ್ನ ಸಂಪಾದನೆ ಮಾಡಬೇಕು ಅಂತ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಈ ಥರ ಸಣ್ಣ ಪ್ರಮಾಣದಲ್ಲಿ ಶುರು ಮಾಡಿದ್ದೀನಿ. ಈಗ ನಮಗೆ ಒಂದು 2,000 ಒಂದು ಸಲಿಗೆ 1.5 2 ಸಾವಿರ ಮರಿ ಬಿಡ್ತೀನಿ ನಾನು. ಆ ಮರಿ ಬಿಟ್ಟಾಗ ಏನಾಗುತ್ತೆ, ಈ ಅಲ್ದು ಸತ್ತು ಕೆಟ್ಟು ಮತ್ತಿನ್ನು ಕಾಗೆ ಪಕ್ಷಿಗಳು ಅವು ಇವು ತಿನ್ಕೊಂಡು ನಮಗೆ ಕಡಿಮೆ ಅಂದರೆ ಒಂದು 600 700 kg ನಮಗೆ ಸಿಗುತ್ತೆ. ಹೋಲ್ಸೇಲಲ್ಲಿ 100 ರೂಪಾಯಿ ರೀತಿಲಿ ನಾವು ಕೊಟ್ಟರು ನಾವು, ಈಗ ನಮಗೆ 180 ರೂಪಾಯಿ 190 ರೂಪಾಯಿ ರೇಟ್ ಐತೆ ಮಾರ್ಕೆಟಲ್ಲಿ, ಅದು ನಮಗೆ ಬೇಕಾಗಿಲ್ಲ. 100 ರೂಪಾಯಲ್ಲಿ ಕೊಟ್ಟರು ಯಾರಿಗಾರ ಬ್ರೋಕರಿಗೆ ಕೊಟ್ಟರು ಕೂಡ ಬಂದು ತಗೊಂಡೋಗ್ತಾರೆ. ಬ್ರೋಕರ್ಗಳಿಗೆ ಹೇಳಿದರೆ, ಈಗ ಬ್ರೋಕರ್ ಕಾಂಟ್ಯಾಕ್ಟ್ ನಂಬರ್ ಇದು ಮಾಡಿಬಿಟ್ಟು ವಿಚಾರಿಸ್ಬಿಟ್ಟು ನಾವು ತಗೊಂಡು ನಾವು ಅವ್ರಿಗೆ ಫೋನ್ ಮಾಡಿದರೆ ಬಂದು 100 ರೂಪಾಯಲ್ಲಿ ಅವರೇ ಹಿಡ್ಕೊಂಡು ಅವರೇ ತಗೊಂಡೋಗ್ತಾರೆ. ಆ ರೀತಿ ಇದ್ದಾಗ ಒಂದು ಸಣ್ಣ ಪ್ರಮಾಣದಲ್ಲಿ ಒಬ್ಬ ಮನುಷ್ಯ ಈ ಥರ ಹಂಗೆ ಈಗ ಒಂದು 4 ಇಂದ 5 ಕುಂಟೆ ಜಾಗ, ಜಾಸ್ತಿ ಏನಿಲ್ಲ, 5 ಕುಂಟೆ ಜಾಗದಲ್ಲಿ ಒಂದು 60 ಇಂದ 70 ಸಾವಿರ ನಮಗೆ ವರ್ಷಕ್ಕೆ ಆದಾಯ ಸಿಗುತ್ತೆ. ಅದರಲ್ಲಿ ಒಂದು 20 ಸಾವಿರ ಖರ್ಚುಗಳಾದ್ರೆ ನಮಗೆ ಒಂದು 50 ಸಾವಿರ ರೂಪಾಯಿ ನಮಗೆ ಉಳಿತಾಯ ಆಗುತ್ತೆ. ಆ ರೀತಿ ಇದ್ದಾಗ ಸಣ್ಣ ಪ್ರಮಾಣದಲ್ಲಿ ಮಾಡ್ಬೋದು. ಆಮೇಲೆ ಅದ್ರ ಜೊತೆಗೆ ಇನ್ನು ಮೊಟ್ಟೆ ಕೋಳಿಗಳನ್ನ ಒಂದು 10 ಇಂದ 15 ಕೋಳಿಗಳು ಸಾಕಲಂಗೆ ಅಂತೇಳಿ ಮಾಡ್ಕೊಂಡಿದ್ದೀನಿ. ಈಗ ನೈಟ್ ಹೊತ್ತು ತೊಳಿಕೆ ಕೂಡ್ತೀನಿ, ಹಗ್ಲು ಹೊತ್ತು ಮೇಯಕ್ಕೆ ಬಿಡ್ತೀನಿ, ರಾತ್ರಿ ಹೊತ್ತು ತೊಳಿಕೆ ಕೂಡಾಕ್ತೀನಿ. ಕೂಡಾಕ್ದಾಗ ಏನಾಗುತ್ತೆ, ಅದು ಪಿಕ್ಕೆ ಹಾಕತ್ತಲ್ಲ, ಅದಕ್ಕೆ ಆಹಾರ ಆಗುತ್ತೆ. ಆ ರೀತಿ ಇದ್ದಾಗ ಮೀನುಗಳು ಬೇಗ ಗ್ರೋತ್ ಆಗುತ್ತೆ, ದಪ್ಪ ಆಗುತ್ತೆ. ಅದರಿಂದ ಸಣ್ಣ ಪ್ರಮಾಣದಲ್ಲಿ ಈ ಥರ ಮಾಡ್ಕೋಬೋದು ಸರ್. ಇದು ಡ್ಯಾಶ್ ಎಂಡ್. ಇದು ಡ್ಯಾಶ್ ಎಂಡ್ ಒಂದು ಗಂಡು ಒಂದು ಹೆಣ್ಣು 2 ಮಡಿಕೊಂಡಿದ್ದೀನಿ. ಅದು ಮರಿ ಹಾಕ್ಸೋಕ್ಕೋಸ್ಕರ ಮಡಿಕೊಂಡಿದ್ದೀನಿ, ಇನ್ನು ಕ್ರಾಸಿಂಗ್ಗೋಸ್ಕರ ಮಡಿಕೊಂಡಿದ್ದೀನಿ. ಇದು ಒಂದ್ಸಲ ಕ್ರಾಸಿಂಗ್ ಮಾಡಿಸಿದ್ರೆ 2,500 ರೂಪಾಯಿ ಚಾರ್ಜ್ ಮಾಡ್ತೀನಿ. ಇಲ್ಲಾಂದರೆ ಒಂದು ಗಂಡು ಮರಿ ಕೊಡ್ತಾರೆ, ಇಲ್ಲಾಂದರೆ 2,500 ಕ್ಯಾಶ್ ಕೊಡ್ತಾರೆ. ಅದು ಒಂದು ಮರಿನ ನಾನು 2,500 ರೂಪಾಯಿಗಿಂತ 3,000 ರೂಪಾಯಿ ಮಾಡ್ತೀನಿ. ಓಕೆ. ಇದ್ರದ್ದು ಸ್ಪೆಷಾಲಿಟಿ ಏನಂತಂದರೆ 17,000 ರೂಪಾಯಿ ಒಂದು ಮರಿ. ಇದು ಅರ್ಲಿ ಕ್ವೀನ್ ಅಂತಂತ ಗ್ರೇಡ್ ಬರಲ್ಲ. ಅದು ವರ್ಷದಲ್ಲಿ 2 ಸಲ ಮರಿ ಹಾಕುತ್ತೆ ಸರ್. ಇದು ನಮಗೆ ಕಡಿಮೆ ಅಂದರೆ 2 ಲಕ್ಷ ರೂಪಾಯಿ ನಮಗೆ ಅಮೌಂಟ್ ಸಿಗುತ್ತೆ. ಒಂದೊಂದು ಮರಿನ 7 ರಿಂದ 8 ಮರಿ ಹಾಕುತ್ತೆ. 8 ಮರಿ ಬೇಡ, 7 ಮರಿ ಹಾಕಿದ್ರೆ ಒಂದೊಂದು ನಮಗೆ 15 ಸಾವಿರ ಹಾಕೊಂಡ್ರು ಕೂಡ ದುಡ್ಡು ಎಷ್ಟಾಗುತ್ತೆ ನಮಗೆ. ಹಾಂ, ಹೆಚ್ಚು ಕಮ್ಮಿ ನಮಗೆ 1,05,000 ಸಿಗುತ್ತೆ. 1,05,000 ಇಂದ 1,10,000. ಈಗ ನಮಗೆ ವರ್ಷದಲ್ಲಿ 2 ಲಕ್ಷ ಸಿಗುತ್ತೆ. 2 ಲಕ್ಷ ಸಿಗುತ್ತೆ. ಒಂದು 50,000 ಖರ್ಚುಗಳಾದ್ರೂ ನಮಗೆ 1.5 ಲಕ್ಷ ನಮಗೆ ಆದಾಯ ಸಿಗುತ್ತೆ. ಈಗ ನಮಗೆ ಪೆಟ್ ಶಾಪರ್ ನಮಗೆ ಪರಿಚಯ ಇರೋದ್ರಿಂದ ನಮಗೆ ಮಾರಾಟ ಮಾಡೋಕ್ಕೂ ನಮಗೇನು ಈಸಿ, ಏನು ತೊಂದರೆ ಇಲ್ಲ. ಈಗ ಆ ನಾಯಿ ಮರಿ ಹಾಕಿದ್ರು ಅಷ್ಟೇ ನಮಗೆ. ಈಗ ಪ್ರೆಗ್ನೆಂಟ್ ಇದೆ ಅದು. ಈಗ ನಮಗೆ ವರ್ಷದಲ್ಲಿ ಅದು 2 ಸಲ ಮರಿ ಹಾಕುತ್ತೆ. ಈಗ ಒಂದೊಂದು ಸಲ ಮರಿ ಹಾಕಿದ್ರೆ 4-5 ಹಾಕುತ್ತೆ. ಈಗ 4 ಹಾಕೊಂಡ್ರು ಕೂಡ 3 ಸಾವಿರ ಕೊಟ್ಟರು ನಮಗೆ 12,000 ರೂಪಾಯಿ ನಮಗೆ ಅಮೌಂಟ್ ಸಿಗುತ್ತೆ. ಈಗ ನಾಯಿಯೆಲ್ಲ ಒಳ್ಳೆ ಬಿಸ್ನೆಸ್ ಆಗುತ್ತೆ. ನಾಯಿ ಆಗಿರ್ಬೋದು, ಮೊಲ ಆಗಿರ್ಬೋದು, ಆಮೇಲೆ ಗಿನಿ ಪಿಗ್ ಆಗಿರ್ಬೋದು. ಸಣ್ಣ ಪ್ರಮಾಣದಲ್ಲಿ ನಾವು ಈ ಥರ ಮಾಡ್ಕೊಂಡು ಪೆಟ್ ಶಾಪ್ನರಿಗೆ ನಾವು ಸಪ್ಲೈ ಕೊಡ್ಕೊತೀವಿ. ಅವ್ರು ನಮಗೆ ಇಷ್ಟ ಅಮೌಂಟು ಅಂತ ಅವರು ಹೋಲ್ಸೇಲಲ್ಲಿ 500 ರೂಪಾಯಿ ಕಡಿಮೆ ಮಾಡ್ಬಿಟ್ಟು ನಮಗೆ 2,500 ರೂಪಾಯಿ ಕೊಡ್ತಾರೆ ಹೋಲ್ಸೇಲಲ್ಲಿ. ಈಗ ಅವರು 3,500 ರೂಪಾಯಿ ಮಾರ್ಕೋತಾರೆ. ಒಂದು 500,000 ರೂಪಾಯಿ ಲಾಭ ಇಟ್ಕೊಂಡು ಅವರು ಮಾರ್ಕೋತಾರೆ. ಸರ್, ಇದು ಸಣ್ಣ ಮಟ್ಟದಲ್ಲಿ ಮೊಲ ಸಾಕಣೆ ಮಾಡ್ತಾಯಿದ್ದೀನಿ. 10 ಮೊಲಗಳು ಸಾಕೊಂಡಿದ್ದೀನಿ. ಅದರಲ್ಲಿ 8 ಹೆಣ್ಣಿದ್ದಾವೆ, 2 ಗಂಡಿದ್ದಾವೆ. ಇದು ಪ್ರೆಗ್ನೆಂಟ್. ಇದು ಒಂದ್ಸಲಿ ಮರಿ ಹಾಕಿದರೆ 4 ರಿಂದ 5 ಮರಿ ಹಾಕುತ್ತೆ. ವರ್ಷದಲ್ಲಿ 3 ಟೈಮ್ ಮರಿ ಹಾಕುತ್ತೆ. ವರ್ಷದಲ್ಲಿ 3 ಟೈಮ್ ಮರಿ ಹಾಕಿದಾಗ ನಾವು ಒಂದು 40 ಸಿಗುತ್ತೆ. ಒಂದೊಂದು ಟೈಮ್ಗೆ ಒಂದು 50 ಮರಿ ಅಂತ ಅಂದರೆ ಒಂದು 10 ಸತ್ತು ಕೆಟ್ಟು ಹೋದ್ರೆ ಒಂದು 40 ಮರಿ ಉಳ್ಕೊಳ್ಳುತ್ತೆ. ಆ 40 ಮರಿನ ನಾವು ಪೆಟ್ ಶಾಪಿಗೆ ನಾವು ಕೊಡ್ತೀವಿ. 20 ಜೋಡಿ ಲೆಕ್ಕಾಚಾರದಲ್ಲಿ ಆಗುತ್ತೆ. ಆ 20 ಜೋಡಿ ಒಂದು ಜೋಡಿನ ನಾವು 800 ರೂಪಾಯಿಗೆ ಕೊಡ್ತೀವಿ ಪೆಟ್ ಶಾಪ್ಗೆ. 800 ರೂಪಾಯಿ ಅಂತಂದರೆ ಹೆಚ್ಚು ಕಮ್ಮಿ 20 ಜೋಡಿಗೆ 16,000 ರೂಪಾಯಿ ದುಡ್ಡಾಗುತ್ತೆ ವರ್ಷದಲ್ಲಿ ನಮಗೆ. ವರ್ಷದಲ್ಲಿ ಕಡಿಮೆ ನಮಗೆ 3 ಬ್ಯಾಚ್ ಆದಾಗ ಹೆಚ್ಚು ಕಮ್ಮಿ ಒಂದು 40ರಿಂದ 50,000 ರೂಪಾಯಿ ನಮಗೆ ಇದರಲ್ಲಿ ಆದಾಯ ಸಿಗುತ್ತೆ ಸಣ್ಣ ಮಟ್ಟದಲ್ಲಿ. ಸಣ್ಣ ಮಟ್ಟದಲ್ಲಿ ಮಾಡಿದರೆ ತುಂಬ ಉಪಕಾರ. ಯಾಕೆ ಅಂದರೆ ದೊಡ್ಡ ಮಟ್ಟದಲ್ಲಿ ಮಾಡಿ ಲಾಸ್ ಮಾಡ್ಕೊಂಡು ಕೈ ಸುಡ್ಕೊಳ್ಳೋದಕ್ಕಿಂತ ಈ ರೀತಿ ಸಣ್ಣ ಪ್ರಮಾಣದಲ್ಲಿ ಮಾಡ್ಕೊಂಡ್ರೆ ಹನಿ ಸೇರಿದರೆ ಹೆಂಗೆ ಹಳ್ಳ ಅಂತ ಅಂತಾರೆ, ಹಂಗೆ ಸಣ್ಣದಂಗೆ ಮಾಡ್ಕೊಂಡು ನಮಗೆ ಹೆಚ್ಚು ಆದಾಯ ಮಾಡ್ಕೊಂಡು ನೋಡ್ಕೋಬೇಕು ರೈತರುಗಳು. ಆ ರೀತಿ ಇದ್ದಾಗ ಸಣ್ಣ ಮಟ್ಟದಲ್ಲಿ ನಾವು ಮಾಡ್ಕೊಳ್ಳೋದು ಉತ್ತಮ. ಕಲ್ಲರ್ ಗಿನಿ ಪಿಗ್ಗು ಒಂದು ಜೋಡಿ 800ರಿಂದ 1,000 ರೂಪಾಯಿ ಕೊಡ್ತೀವಿ ನಾವು ಸರ್. ಇದು ಒಂದು ಸಲ 2 ರಿಂದ 3 ಮರಿ ಹಾಕುತ್ತೆ. ಒಂದು ವರ್ಷದಲ್ಲಿ ಕಡಿಮೆ ಅಂತಂದರೆ 3 ರಿಂದ 4 ಸಲ ಮರಿ ಹಾಕುತ್ತೆ ಇದು. ಇದನ್ನು ನಾವು ಪೆಟ್ ಶಾಪ್ಗಳಿಗೆ ನಾವು ಯಾಕೆಂದರೆ ಇಲ್ಲಿ ಪೆಟ್ ಶಾಪ್ನ ಪರಿಚಯ ಇರೋದ್ರಿಂದ ನಮಗೆ ನಾಯಿ ಮತ್ತು ಇನ್ನು ಬಾತುಕೋಳಿಗಳು, ಇನ್ನು ಇವು ಮಲದ ಮರಿಗಳು, ಗಿನಿ ಪಿಗ್ಗಳು ಎಲ್ಲ ನಮಗೆ ಬರ್ಡ್ಸ್ಗಳು ಎಲ್ಲ ನಾವು ಪೆಟ್ ಶಾಪ್ಗಳಿಗೆ ನಾವು ಸಪ್ಲೈ ಕೊಡ್ತೀವಿ. ಆ ರೀತಿ ಇದ್ದಾಗ ಒಂದೊಂದು ಜೋಡಿ 800 ರೂಪಾಯಿ ಕೊಡ್ತೀವಿ. ಇದರಲ್ಲಿ ನಮಗೆ ಕಡಿಮೆ ಅಂದರೆ 7 ರಿಂದ 8,000 ರೂಪಾಯಿ ನಮಗೆ ವರ್ಷಕ್ಕೆ 10,000 ರೂಪಾಯಿ ನಮಗೆ ಆದಾಯ ಸಿಗುತ್ತೆ ನಮಗೆ.
ಹಾಂ ಸರ್, ನಾವು ಸಣ್ಣ ಪ್ರಮಾಣದಲ್ಲಿ ಒಂದು ಹಂದಿ ಸಾಕಣೆ ಶುರು ಮಾಡಿದ್ದೀವಿ. ಹಂದಿ ಸಾಕಣೆ ಮಾಡೋಕ್ಕೆ ಹೆಂಗೆ ನನಗೆ ಇನ್ಸ್ಪೈರ್ ಆಯಿತು ಅಂತಂದರೆ, ಈ ಸುಮ್ಮನೆ ಒಂದು ಮಿಷಿನ್ ಮನೆ ಒಂದು ಖಾಲಿ ಬಿದ್ದಿತ್ತು, ಅದಕ್ಕೆ ಒಂದು 10x10 ಅದು ಒಂದು ಕಡೆ ಬಿದ್ದೋಗಿ ಸುಮ್ಮನೆ ವೇಸ್ಟ್ ಆಗಿ ಉಣ್ಸೋಕ್ಕೆ ಅಂತ ಟ್ರೈ ಮಾಡ್ತಾಯಿದ್ದೆ. ಸುಮ್ಮನೆ ಡೆಮಾಲಿಷ್ ಮಾಡಿ ಸುಮ್ಮನೆ ಯಾಕೆ ವೇಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನನಗೆ ಒಂದು ಪ್ಲ್ಯಾನ್ ಹೊಡ್ತು. ನನಗೆ ಏನು ಮಾಡೋದು ಅಂತಂದರೆ ಹಂದಿ ಸಾಕಣೆ ಮಾಡಬೇಕು ಅಂತೇಳಿ ನನಗೆ ತಲೆಯಲ್ಲಿ ಓಡ್ತಾ ಇತ್ತು. ಆಮೇಲೆ ಸ್ಟಾರ್ಟಿಂಗು ಒಂದು 2 ತಗೊಬಂದೆ. ಈಗ ಒಂದು 5 ವರ್ಷದಿಂದ ನಾನು ಹಂದಿ ಸಾಕಣೆ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗು 2 ತಗೊಬಂದೆ. ಕರೆಕ್ಟಾಗಿ 6 ರಿಂದ 7 ತಿಂಗಳಿಗೆ 1 ಕ್ವಿಂಟಲ್ 20 kg ಒಂದು ಬಂತು, 1 ಕ್ವಿಂಟಲ್ 30 kg ಒಂದು ಬಂತು. 24,000 25,000 ನನಗೆ ಅಮೌಂಟ್ ಸಿಕ್ತು. 200 ರೂಪಾಯಿ ಕೆಜಿ ನಾನೇ ಕಟ್ ಮಾಡಿ ನಾನೇ ಮಾರಾಟ ಮಾಡಿದೆ. ಆ ರೀತಿ ಇದ್ದಾಗ ಯಾಕೆ ಮಾಡಬಾರ್ದು ಇನ್ನು ಮತ್ತೆ ಅಂತ ಹೇಳ್ಬಿಟ್ಟು ಇದೇ ಜಾಗಕ್ಕೆ 5 ಮರಿ ತಗೊಬಂದೆ. ನೆಕ್ಸ್ಟು ಅದನ್ನು ಅಮೌಂಟ್ ಬಂದಮೇಲೆ, ಅದ್ರದ್ದು ಅಮೌಂಟ್ ಬಂದಮೇಲೆ ಇದನ್ನು ಒಂದು 15,000 ಕೊಟ್ಟು 3,000 ಒಂದು ಮರಿಗೆ ಅಂತ ನಾನು 5 ಮರಿ ತಗೊಬಂದೆ. 5 ಮರಿ ತಗೊಬಂದ್ಮೇಲೆ ಹಿಂಗೆ ಚೆನ್ನಾಗಿ ಸಾಕಿ ಒಂದು 6 ರಿಂದ 7 ತಿಂಗಳು 8 ತಿಂಗಳು ಸಾಕ್ತೆ. 1 ಕ್ವಿಂಟಲ್ 10 kg, 1 ಕ್ವಿಂಟಲ್ 20 kg ಹಿಂಗೆ ತರಾವರಿ ಬಂತು. ಒಂದೊಂದಿಗೆ 20,000 25,000 ಹಣ ಅಮೌಂಟ್ ಸಿಗ್ಬೇಕಾದಾಗ ಯಾಕೆ ಮಾಡಬಾರ್ದು ಅಂತೇಳಿ ನಾನು ವರ್ಷಕ್ಕೆ 2 ಬ್ಯಾಚ್ ಅಂತ ಮಾಡ್ತೀನಿ. 7 ತಿಂಗಳಿಗೆ, ಈಗ ವರ್ಷದ ಮೇಲೆ 2 ತಿಂಗಳಿಗೆ 2 ಬ್ಯಾಚ್ ಸಿಗುತ್ತೆ ನನಗೆ. ಕಡಿಮೆ ಅಂದರೆ ನಮಗೆ 2 ರಿಂದ 2.5 ಲಕ್ಷ ನಮಗೆ ಆದಾಯ ಸಿಗುತ್ತೆ. ಅದರಲ್ಲಿ ಖರ್ಚು ಒಂದು 60 ರಿಂದ 70,000 ಖರ್ಚು ಆದ್ರೆ ನಮಗೆ 160 ರಿಂದ 170 ನಮಗೆ ದುಡ್ಡು ಸೇವ್ ಆಗುತ್ತೆ. ಎಷ್ಟು ಸಣ್ಣ ಪ್ರಮಾಣದಲ್ಲಿ ನಮಗೆ 5 ಹಂದಿಯಿಂದ ನಮ್ಗೆ ಅಷ್ಟು ಉಳಿತಾಯ ಆಗಬೇಕಾದಾಗ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಹಂದಿಲಿ ಇರೋವಷ್ಟು ಆದಾಯ ಬೇರೆ ಯಾವುದೂ ಇಲ್ಲ. ಅದು ಯಾಕೆ ಅಂತ ಅಂದರೆ ಅದು ಕಸ ತಿಂದು ನಮಗೆ ರಸ ಮಾಡಿ ನಮಗೆ ಅಮೌಂಟ್ ಕೊಡೋಂಥದ್ದು. ಈಗ ನಿಮ್ಮನ್ನೇನು ಅದೇನು ಒಳ್ಳೊಳ್ಳೆದನ್ನೇ ಹಾಕಿ ಅಂತ ಏನು ಕೇಳಲ್ಲ. ಹೋಟ್ಲಲ್ಲಿ ವೇಸ್ಟ್ ಆಗಿ ಅಳಿಸೋಗಿರೋದು ಕೂಡ ತಿನ್ನುತ್ತೆ. ಅದನ್ನು ನೀವು ತಂದುಬಿಟ್ಟು ನೀವು ಹಂಗೆ ಏಕಾಏಕಿ ಹಾಕಂಗಿಲ್ಲ. ಅದಕ್ಕೆ ಒಂದು 2% ಸುಣ್ಣ ಮಿಕ್ಸ್ ಮಾಡಿ, ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಖಾರ ಪುಡಿ ಹಾಕ್ಬಿಟ್ಟು, ಅದಕ್ಕೂ ಸ್ವಲ್ಪ ನೀಟಾಗಿ ಅದಕ್ಕೂ ಬಾಯಿಗೆ ರುಚಿಯಾಗೋ ರೀತಿಲಿ ಬೇಯಿಸ್ಬಿಟ್ಟು ಕೊಟ್ಟರೆ ಅದಕ್ಕೆ ಒಂದೇ ಒಂದು ಚೂರು ರೋಗ ಬರಲ್ಲ. ಅದಕ್ಕೆ ನೀವೇನು ಅಂತಂದರೆ ನೀವು ಎಂಥ ಜಾಗದಲ್ಲಿ ಸಾಕಿ ಅದಕ್ಕೆ ನೀಟ್ನೆಸ್ ಮೇನ್ ಬೇಕಾಗಿರೋದು. ಅದಕ್ಕೆ ನೀಟಾಗಿ ಮೇಂಟೈನ್ ಮಾಡಿದ್ದೆ ಆದರೆ ನೀಟಾಗಿ ಒಂದೇ ಒಂದು ಚೂರು ಕಾಯಿಲೆನೂ ಬರಲ್ಲ, ಏನೂ ಬರಲ್ಲ. ಒಂದು ಕರೆಕ್ಟಾಗಿ 7 ರಿಂದ 8 ತಿಂಗಳು ಸಾಕಿದ್ರದ 1 ಕ್ವಿಂಟಲ್ 30 kg 40 kg ನೀವು ಹೆಂಗೆ ಮೇಂಟೈನ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆದ್ದರಿಂದ ಹಂದಿ ಸಾಕಣೆ ತುಂಬ ಲಾಭ ಇದೆ ಅಂತ ನನ್ನ ಪ್ರಕಾರ ನಾನು ಹೇಳ್ತೀನಿ ಸರ್. ಓಕೆ, ಫೀಡಿಂಗ್ ಎಲ್ಲ ಯಾವ ಥರ ಸರ್? ಫೀಡಿಂಗ್ ಹೆಂಗೆ ಅಂತ ಅಂದರೆ, ಒನ್ ಟೈಮು ನಾವು ಅಕ್ಕಿ ನುಚ್ಚು ಮತ್ತು ಜೋಳದ ನುಚ್ಚು ಎರಡನ್ನೂ ಮಿಕ್ಸ್ ಮಾಡಿ ನಾವು ಕೊಡ್ತೀವಿ. ಇನ್ನೊಂದು ಟೈಮು ಕೋಳಿ ವೇಸ್ಟೇಜ್ ಆಗಿರ್ಬೋದು, ಇಲ್ಲೇ ನಮ್ಮ ಸ್ಥಳೀಯವಾಗಿ ಅಂಗಡಿಲಿ ಫ್ರೀಯಾಗಿ ಕೊಡ್ತಾರೆ. ನಾವು ಹೋಟೆಲ್ಗಳಲ್ಲಿ ವೇಸ್ಟೇಜ್ ತಗೋಬರ್ತೀವಿ, ಒಂದು 2 ಬಕೆಟ್ ವೇಸ್ಟೇಜ್ ತಗೋಬರ್ತೀವಿ. ಒಂದು ಟೈಮು ಕಲ್ಗಚ್ಚು ಕೊಡ್ತೀವಿ, ಒಂದು ಟೈಮು ಕೋಳಿ ವೇಸ್ಟೇಜ್ ಕೊಡ್ತೀವಿ, ಇನ್ನೊಂದು ಟೈಮು ಇದು ಕೊಡ್ತೀವಿ, ಅಳ್ಜೋಳದ ನುಚ್ಚು ಮತ್ತು ರಾಗಿ ನುಚ್ಚು ಮತ್ತು ಅಕ್ಕಿ ನುಚ್ಚು 3ನೂ ಮಿಕ್ಸ್ ಮಾಡಿ ತೌಡು ಥರ ಮಾಡಿಬಿಟ್ಟು ನಾವು ಕೊಡ್ತೀವಿ. ಮಾಮೂಲಿ ನ್ಯಾಚುರಲ್ ಫುಡ್ ನಾವು ದುಡ್ಡು ಕೊಟ್ಟದ್ದು ತರಲ್ಲ ಸರ್. ನಮ್ಮಲ್ಲಿ ಸ್ಥಳೀಯವಾಗಿ ಏನು ಸಿಗುತ್ತೆ ಅದನ್ನು ನಾವು ಉಪಯೋಗಿಸ್ಕೊಂಡು ನಾವು ಸಣ್ಣ ಪ್ರಮಾಣದಲ್ಲಿ ನಾವು ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಸರ್. ಯಾರು ಬಂದು ನೋಡಿದ್ರೆ ಇನ್ನೂ ಆಡ್ಕೊತಾರೆ ಸರ್. ನೋಡಿದ್ರೆ ಇದನ್ನು ಆ ಕಡೆ ಮೂಲೆಯಲ್ಲಿ ಬಿದ್ದೋಗೈತೆ, ಈ ಕಡೆ ಮೂಲೆಯಲ್ಲಿ ಬಿದ್ದೋಗೈತೆ, ಈ ಮನೇಲಿ ಹಂದಿ ಸಾಕ್ತಾರ ಅಂತೇಳಿ ಜನ ಆಶ್ಚರ್ಯ ಪಡ್ತಾರೆ. ಆದ್ರೂ ಛಲ ಬಿಡಬಾರ್ದು ಅಷ್ಟೇ ಸರ್. ಅವ್ರು ಏನು ಜನಗಳು ಏನೇ ಮಾತಾಡಲಿ, ಏನು ನಮ್ಮ ಬಗ್ಗೆ ಕೆಟ್ಟ ಮಾತಾಡಲಿ ಒಳ್ಳೇದು ಮಾತಾಡಲಿ, ನಾವು ಛಲ ಬಿಡಬಾರ್ದು. ಆಮೇಲೆ ಆಡ್ಕೊಳ್ಳೋರು ಯಾವತ್ತೂ ನಮಗೆ ಅನ್ನಕ್ಕಾಗಿ ಬರಲ್ಲ. ಆ ರೀತಿ ಇದ್ದಾಗ ನಮ್ಮ ಪಾಡಿ ನಾವು ಸಾಕ್ತಾ ಇರ್ಬೇಕಷ್ಟೇ. ಈ ಬಿದ್ದೋಗಿರೋ ಮನೆಯಾಗ, ಈಗ ಬಿದ್ದೋಗಿರೋ ಮನೆ ನನಗೆ ವರ್ಷಕ್ಕೆ 2 ಲಕ್ಷ ರೂಪಾಯಿ ನನಗೆ ಆದಾಯ ಕೊಡ್ತಾಯಿತ್ತು ನನಗೆ, ಎಷ್ಟೋ 10/10ರಲ್ಲಿ. ಆ ರೀತಿ ಇದ್ದಾಗ ನಾವು ಯಾವ್ದಕ್ಕೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ಸರ್. ನಾವು ಒಳ್ಳೆ ದಾರಿ ನಡೀತಾ ಇದ್ರೆ ನಮಗೆ ಕರ್ಕೊಂಡು ಹೋಗ್ತಾ ಇರುತ್ತೆ, ಒಳ್ಳೊಳ್ಳೆ ದಾರಿ ತೋರಿಸ್ತಾ ಇರುತ್ತೆ. ಆ ರೀತಿ ಇದ್ದಾಗ ಒಂದು ಹಂದಿ ಸಾಕಣೆ ಮಾಡೋದು ನನ್ನ ಪ್ರಕಾರ ಉತ್ತಮವಾದ ನನಗೆ ಆದಾಯ ಸಿಗೋ ಅಂಥದ್ದು ನನಗೆ ಅಂತಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಇಲ್ಲೇ ಸ್ಥಳೀಯವಾಗಿ ಸಿಗೋಂಥದ್ದನ್ನು ನಾವು ಕಾಂಗ್ರೆಸ್ ಗಿಡ ಆಗಿರ್ಬೋದು, ರೋಜಾ ಸೊಪ್ಪು ಆಗಿರ್ಬೋದು, ನಮ್ಮ ಜಮೀನಲ್ಲಿ ಬದಿನಲ್ಲಿ ವೇಸ್ಟೇಜ್ ಸಿಗುತ್ತಲ್ಲ ಅದನ್ನು ನಾವು ಉಪಯೋಗಿಸ್ಕೊಂಡು ವರ್ಮಿ ಕಾಂಪೋಸ್ಟ್ ಮಾಡ್ಕೊಂಡಿದ್ದೀವಿ. ಸಣ್ಣ ಪ್ರಮಾಣದಲ್ಲಿ ವರ್ಮಿ ಕಾಂಪೋಸ್ಟ್ ಮಾಡ್ಕೊಂಡಿದ್ದೀವಿ. ಈಗ ಏನಕ್ಕೆ ಮಾಡ್ಕೊಂಡಿದ್ದೀವಿ ಅಂತ ಅಂದರೆ, ಈಗ ಬಾಳೆ ಗಿಡ ಆಗಿರ್ಬೋದು, ಒಂದು ಹಣ್ಣಿನ ಗಿಡ ಆಗಿರ್ಬೋದು, ಇನ್ನು ಹೂವಿನ ಗಿಡ ಆಗಿರ್ಬೋದು, ಗುಲಾಬಿ ಗಿಡ ಆಗಿರ್ಬೋದು, ಇನ್ನು ಚಪ್ರ ಬದನೆ ಗಿಡ ಮತ್ತು ಹಿತ್ಲವರ ಗಿಡ ಎಲ್ಲಕ್ಕೂ ನಮಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಾವು ಸಣ್ಣ ಪ್ರಮಾಣದಲ್ಲಿ 2 ನಮ್ಮ KVKಯಲ್ಲಿ ನಾವು ಇದನ್ನು ಬ್ಯಾಗ್ ಇಸ್ಕೊಬಂದ್ಬಿಟ್ಟು ಸಣ್ಣ ಪ್ರಮಾಣದಲ್ಲಿ ವರ್ಮಿ ಕಾಂಪೋಸ್ಟ್ ಮಾಡ್ಕೊಂಡಿದ್ದೀವಿ. ಅಂದರೆ ಇದಕ್ಕೇನು ಜಾಸ್ತಿ ಖರ್ಚು ಬರಲ್ಲ. ಏನು 1,500 ರೂಪಾಯಿ ಒಂದೊಂದು ಬ್ಯಾಗ್ ಬೀಳುತ್ತೆ. ಈಗ 3,000 ರೂಪಾಯಿ ಕೊಟ್ಟು 2 ತಗೊಬಂದರೆ ನೀವು ಎಷ್ಟು ನೀವು ಹೂವಿನ ಗಿಡ ಹಾಕತ್ತೀರೋ, ನೀವು ಹಣ್ಣಿನ ಗಿಡ ಹಾಕತ್ತೀರೋ ನೋಡಿ. ಇದು ಕರೆಕ್ಟಾಗಿ 4 ತಿಂಗಳು ಗಿಡ, ಅಂಜೂರದ ಗಿಡ 4 ತಿಂಗಳಲ್ಲಿ ಮಂಡ್ಯ VC ಫಾರಮಲ್ಲಿ ನಾನು ತಂದು ಹಾಕಿದ್ದೆ. ಎಷ್ಟು ಚೆನ್ನಾಗಿ ಸೊಂಪಾಗಿ ಬೆಳೆದೈತೆ ನೋಡಿ ಸರ್. ಇದು ವೈಟ್ ನೇರಳೆ, ಅದನ್ನು ತಗೊಬಂದು ಹಾಕಿದ್ವಿ. ಅದಕ್ಕೆಲ್ಲ ನಾವು ಸಣ್ಣ ಇದರಲ್ಲಿ ವರ್ಮಿ ಕಾಂಪೋಸ್ಟ್ನೇ ಉಪಯೋಗಿಸ್ಬಿಟ್ಟು ನಾವು ಬೆಳೀತಾ ಇರೋದು ನೋಡಿ ಸರ್. ಹೆಂಗೆ ತುಂಬ ಚೆನ್ನಾಗಿ ಬಂದಿದೆ. ಆ ರೀತಿ ಇದ್ದಾಗ ಈ ಇಂಥ ಸಣ್ಣ ಪ್ರಮಾಣದಲ್ಲಿ ಮಾಡ್ಕೊಂಡ್ರೆ ಒಳ್ಳೆಯದು. ಯಾಕೆಂದರೆ ನಾವೇ ಬೆಳ್ಕೊಂಡು ನಾವೇ ತಿನ್ನೋ ತರಕಾರಿಗಳ ಈ ಥರ ಬೆಳ್ಕೊಂಡು ನಾವೇ ತಿನ್ನೋದ್ರಿಂದ ನಮಗೆ ಆರೋಗ್ಯನೂ ಚೆನ್ನಾಗಿರುತ್ತೆ.
ಆ ರೀತಿ ಇದ್ದಾಗ ಸಣ್ಣ ಪ್ರಮಾಣದಲ್ಲಿ ಮಾಡ್ಕೋಬೋದು ಸರ್, ಏನು ತೊಂದರೆ ಇಲ್ಲ ಸರ್. ಯಾವ ರೀತಿ ಮಾಡ್ಕೋತೀವಿ ಅಂತ ಅಂದರೆ, ಮೊದಲು ನಾವು ಜಮೀನಲ್ಲಿ ಏನು ಸಿಗುತ್ತೆ ವೇಸ್ಟೇಜನ್ನು ನಾವು ಒಂದಕ್ಕೆ ಕಲೆಕ್ಟ್ ಮಾಡ್ಕೋತೀವಿ. ಆ ಕಲೆಕ್ಟ್ ಮಾಡಿ ಲೈಟಾಗಿ ನೀರು ಹಾಕ್ತೀವಿ ಅದ್ರ ಮೇಕ್ಕೆ. ಲೈಟಾಗಿ ನೀರು ಹಾಕ್ದಾಗ ಏನಾಗುತ್ತೆ, ಅದು ಒಂದು ವಾರ 15 ದಿವಸ ಬಿಟ್ಕೊಂಡು ಕೊಳೆಯೋಕ್ಕೆ ಅಡಿಯಿಂದ ಕೊಳೆಯೋಕ್ಕೆ ಶುರು ಮಾಡಿಬಿಡುತ್ತೆ. ಆ ಕೊಳೆಯೋಕ್ಕೆ ಶುರು ಮಾಡಿದಾಗ ಏನಾಗುತ್ತೆ, ನಾವು ಅದ್ರ ಮೇಲೆ ಎಲ್ಲ ಫುಲ್ ತುಂಬಿ ಆದಮೇಲೆ ಸಗಣಿ ಸ್ಲರಿ ಬರುತ್ತಲ್ಲ ಸರ್, ಒಂದು ಡ್ರಮ್ ಇಟ್ಕೊಂಡು ಒಂದು ಎರಡು ಮಕ್ಕಳು ಸಗಣಿ ಹಾಕ್ಕೊಂಡು ಕಲ್ಸ್ಕೊತೀವಿ. ಸಗಣಿ ಸ್ಲರಿನ ಏನು ಮಾಡ್ತೀವಿ, ಮೇಲಕ್ಕೆ ಹಾಕ್ಬಿಡ್ತೀವಿ ಅದ್ರ ಮೇಕ್ಕೆ. ಅದ್ರ ಮೇಕ್ಕೆ ಹಾಕ್ಬಿಟ್ಟು ನಾವು ಎರೆಹುಳನ್ನ ತಂದು ಬಿಟ್ಬಿಡ್ತೀವಿ. ಆ ಎರೆಹುಳ ತಳಕ್ಕೆ ಹೋಗುತ್ತೆ. ತಳದಿಂದ ಎಲ್ಲ ಕಟ್ ಮಾಡಿ ಎಲ್ಲನೂ ಅದು ಇದು ಮಾಡ್ಕೊಂಡು ಎಲ್ಲ ನೀಟಾಗಿ ಬಂದುಬಿಡುತ್ತೆ. ಕರೆಕ್ಟಾಗಿ 6 ತಿಂಗಳಿಗೆ ಒಳ್ಳೆ ನೀಟಾಗಿರೋ ವರ್ಮಿ ಕಾಂಪೋಸ್ಟ್ ಸಿಗುತ್ತೆ ನಮಗೆ. ಈ ಸಣ್ಣ ಪ್ರಮಾಣದಲ್ಲಿ ಮಾಡ್ಕೊಳ್ಳೋದ್ರಿಂದ ಈಗ ಮನೆ ಟೆರೆಸ್ ಮೇಲೆ ಬೇಕಾದ್ರೆ ಮಾಡ್ಕೋಬೋದು ಸರ್. ನೆರಳು ಮಾಡ್ಕೊಬಿಟ್ಟು ಮನೆ ಟೆರೆಸ್ ಮೇಲೂ ಮಾಡ್ಕೋಬೋದು. ಯಾಕೆ ಅಂತ ಅಂದರೆ, ಈಗ ಅವರು ಬೆಳ್ಕೊಳ್ಳೋ ಹೂವಿನ ಗಿಡಗಳಿಗೆ ಅವರು ದುಡ್ಡು ಕೊಟ್ಟು ತರ್ತಾರೆ. 1 kg ಇಷ್ಟು ಅಂತೇಳಿ ದುಡ್ಡು ಕೊಟ್ಟು ತರ್ತಾರೆ. ಆ ದುಡ್ಡು ಕೊಟ್ಟು ತರೋ ಬದಲು ನಮ್ಮ ಕೆಲಸ ನಾವೇ ಮಾಡ್ಕೊಬಿಟ್ಟು ಇನ್ನೂ ಚೆನ್ನಾಗಿರುತ್ತಲ್ವ. ಆ ರೀತಿ ಇದ್ದಾಗ ಈಗ ಒರಿಜಿನಲ್ ಸಿಗುತ್ತೆ ನಮಗೆ. ಈಗ ಅವರು ಕಳಪೆ ಕೊಡ್ತಾರೋ ಅಥವಾ ಒಳ್ಳೇದು ಕೊಡ್ತಾರೋ ನಮಗಂತೂ ಗೊತ್ತಿರಲ್ಲ. ನಮಗೆ ಮೋಸ ಮಾಡ್ತಾರೋ ಇನ್ನೊಂದು ಮಾಡ್ತಾರೋ ನಮಗೆ ಗೊತ್ತಿರಲ್ಲ. ಆ ರೀತಿ ಇದ್ದಾಗ ನಾವು ನಮ್ಮ ಕೆಲಸ ನಾವೇ ಮಾಡ್ಕೊಂಡು ನಾವೇ ಬೆಳ್ಕೊಳ್ಳೋದ್ರಿಂದ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಪರವಾಗಿಲ್ಲ, ನಮಗಿಂದ ಇದರಿಂದ ನಮ್ಗೆ ಒಳ್ಳೆಯದಾಗುತ್ತೆ ಅಂತ. ಆ ರೀತಿ ಇದ್ದಾಗ ಸಣ್ಣ ಪ್ರಮಾಣದಲ್ಲಿ ಮಾಡ್ಕೊಳ್ಳೋಕ್ಕೆ ಏನು ತೊಂದರೆ ಇಲ್ಲ ಸರ್. ಎರೆಹುಳನ ನಮ್ಮ KVK ಕಂದ್ಲಿ ಹಾಸನಿಂದ ನಾವು ತರ್ತೀವಿ ಸರ್. ಯಾಕೆಂದರೆ ಅವರು ರೈತರುಗಳು ಹೋಗಿ ನಾವು ಈ ಥರ ಮಾಡ್ತೀವಿ ಅಂತ ಅಂದಾಗ ಅವರು ಯಾವುದಕ್ಕೂ ಬೇಡ ಅನ್ನಲ್ಲ. ಒಳ್ಳೊಳ್ಳೆ ಆಫೀಸರ್ಗಳು ಸಿಕ್ಕಿದ್ದಾರೆ ನಮಗೆ. ಡಾಕ್ಟರ್ ರಾಜೇಗೌಡರು ಅಂತೇಳಿ ಸೀನಿಯರ್ ಸೈಂಟಿಸ್ಟ್ ಇದ್ದಾರೆ. ಇನ್ನು ಡಾಕ್ಟರ್ ನಾಗರಾಜ್ ಅಂತ ಇದ್ದಾರೆ. ಆಮೇಲೆ ಡಾಕ್ಟರ್ ಶಿವಶಂಕರ್ ಸರ್ ಅಂತ ಇದ್ದಾರೆ, ಅರುಣ್ ಸರ್ ಅಂತ ಇದ್ದಾರೆ, ದೇಶಪಾಂಡೆ ಸರ್ ಅಂತ ಇದ್ದಾರೆ. ಆ ರೀತಿ ಇದ್ದಾಗ ನಮ್ಗೆ ಎಲ್ಲರ ಜೊತೆ ಒಡನಾಟ ಚೆನ್ನಾಗಿ ಮಾಡಿಕೊಂಡಿದ್ದೀವಿ. ನಮ್ಗೆ ಏನಾರು ಬೇಕು ಅಂತಂದರೆ ಖಂಡಿತ ಬನ್ನಿ ತಗೊಂಡೋಗಿ. ಒಂದು ತಡ್ನಿ ಕಾಳಾಗಿರ್ಬೋದು, ಇನ್ನು ರಾಗಿ ಆಗಿರ್ಬೋದು, ಅಥವಾ ಇನ್ನೊಂದು ಮತ್ತು ತೊಗರಿ ಕಾಳಾಗಿರ್ಬೋದು, ಮತ್ತು ಒಂದು ನೆಂಗಡಲೆ ಬೀಜ ಆಗಿರ್ಬೋದು. ಹೊಸದಾಗಿ ಯಾವುದನ್ನು ಅವ್ರಿಗೆ ತಳಿನ ಅಭಿವೃದ್ಧಿ ಮಾಡೋಕ್ಕಿಂತ ಕೊಡ್ತಾರೆ, ಅದನ್ನು ನಮಗೆ ಈ ಥರ ಫೋನ್ ಮಾಡ್ತಾರೆ ನಮಗೆ. ಆ ರೀತಿ ಇದ್ದಾಗ ನಾವು ಹೋಗಿ ಇಸ್ಕೊಬಂದ್ಬಿಟ್ಟು ನಾವು ಅದನ್ನು ನೀಟಾಗಿ ಸದುಪಯೋಗ ಮಾಡ್ಕೊತೀವಿ. ಇನ್ನು 4-6 ಜನ ರೈತರುಗಳಿಗೆ ನಾವು ಮಾದರಿ ಆಗ್ತಿದ್ದೀವಿ. ಯಾಕೆ ಅಂತ ಅಂದರೆ, ಹೊಸ ತಳಿಗಳನ್ನು ಅಭಿವೃದ್ಧಿ ಮಾಡೋಕ್ಕೋಸ್ಕರ ಈಗ 301 ಅಂತೇಳಿ ಒಂದು ರಾಗಿ ಕೊಟ್ಟಿದ್ರು. ತುಂಬ ಚೆನ್ನಾಗಿ ರಾಗಿ ಬಂದಿದೆ. 20 ಕುಂಟೆಗೆ ಹೋದ ಬ್ಯಾಚಲ್ಲಿ ಹೋದ ಸಲಿಯ 20 ಕುಂಟೆಗೆ 8 ಚೀಲ ರಾಗಿ ಆಯಿತು. ತುಂಬ ಚೆನ್ನಾಗಿ ಬಂತು. ಆ ರೀತಿ ಅದನ್ನೇ ನಾವು ಗೌರ್ಮೆಂಟಿಗೆ ನಾವು ವಾಪಸ್ ಕೊಡ್ತೀವಿ, ನೀಟಾಗಿ ಬೆಳೆದ್ಬಿಟ್ಟು ಬೀಜಕ್ಕೆ ತಗಿರ್ತಾರೆ. ಆ ರೀತಿ ಇದ್ದಾಗ ಒಂದು ಒಳ್ಳೆಯದಿದ್ದಾಗ ಸದುಪಯೋಗ ಮಾಡ್ಕೊಂಡ್ರೆ ನಮಗೂ ರೈತರುಗಳಿಗೆ ತುಂಬ ಅನುಕೂಲ ಆಗುತ್ತೆ.